ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಯಶ್ರೀ ಅಂತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಮೊದಲ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಶಾಲೆಯ ಮೊದಲ ದಿನ. ಈ ದಿನದ ಕೆಲವು ಮೆಮೊರೇಬಲ್ ಮೂಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಹಾಗಂತ ಈ ಚಿಕ್ಕ ಮಗು ಬಗ್ಗೆ ನಾನು ಮಾತಾಡ್ತಿರೋದು ಇವರು ಅಂತ ಅಂದ್ಕೋಬೇಡಿ. ಇದು ನನ್ನ ಪುಟ್ಟ ಮಗಳು ಚಶ್ವಿ. ನನ್ನ ಮಗಳ ಶಾಲೆಯ ಮೊದಲ ದಿನ ಆಗಿರೋದ್ರಿಂದ ಅವರಪ್ಪನೇ ಫಸ್ಟ್ ಪೂಜೆನ ಸ್ಟಾರ್ಟ್ ಮಾಡಿದರು. ಅವರಪ್ಪ ಪೂಜೆ ಮಾಡೋದು ನೋಡಿಬಿಟ್ಟು ಅವ್ರ ಮಗಳು ಚಾರ್ವಿ ಅಪ್ಪ ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮಗೆ ಅವಳೇನಾದ್ರು ಕೈ ಸುಟ್ಕೊಬಿಟ್ರೆ ಅನ್ನೋ ಭಯ. ಆದ್ರೂ ಅವಳು ಬಿಡಲೇ ಇಲ್ಲ. ಅಪ್ಪ ನಾನು ಪೂಜೆ ಮಾಡಲೇಬೇಕು ಅಂತ ಹಠ ಮಾಡಿದ್ಲು. ಸರಿ ಓಕೆ ಕೈ ಹುಷಾರು ಅಂತ ಹೇಳ್ಬಿಟ್ಟು ಅವಳಿಗೂ ಕೊಟ್ವಿ. ಅವಳು ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ಲು. ನೆಕ್ಸ್ಟು ನಾನು ನನ್ನ ಪುಟ್ಟ ಮಗಳು ಚಶ್ವಿ ಇಬ್ಬರೂ ಸಹ ಅಕ್ಕ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಅವಳಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾವು ಮನೆಯಿಂದ ಹೊರಟ್ವಿ. ಚಾರ್ವಿ ಸ್ಕೂಲ್ಗೆ ಹೋಗೋಕ್ಕೆ ತುಂಬಾ ಎಕ್ಸೈಟ್ ಆಗಿಲ್ಲ. ನೀವೇ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಆದರೆ ಪೇರೆಂಟ್ಸ್ ಆಗಿ ನಮಗೆ ಸ್ವಲ್ಪ ಆತಂಕ ಹೆಚ್ಚಾಗಿರುತ್ತೆ. ಒಂದು ಕಡೆ ತುಂಬ ಖುಷಿ ಆಗ್ತಾ ಇರುತ್ತೆ, ಒಂದು ಕಡೆ ತುಂಬಾ ಭಯ ಆಗ್ತಾ ಇರುತ್ತೆ. ಫಸ್ಟ್ ಟೈಮ್ ಸ್ಕೂಲ್ ಆಗಿರೋದ್ರಿಂದ ಪೇರೆಂಟ್ಸ್ನ ಬಿಟ್ಟು ಶಾಲೆಗೆ ಹೋಗೋಕ್ಕೆ ಮಗುಗೆ ತುಂಬಾ ಆತಂಕ ಆಗಬಹುದು. ಆದರೆ ನಾವು ನಮ್ಮ ಮಗುಗೆ ಕಾನ್ಫಿಡೆನ್ಸ್ನ ತುಂಬಬೇಕಾಗತ್ತೆ. ಈ ದಿನ ಮಗುಗೂ ಹಾಗೂ ನಮಗೂ ತುಂಬಾ ಮರೆಯಲಾಗದ ಕ್ಷಣ. ಇದು ನಮ್ಮ ಜೀವನದ ಮಹತ್ವದ ಮೈಲಿಗಲ್ಲು ಅಂದ್ರೂ ತಪ್ಪಾಗಲ್ಲ ಅಲ್ವಾ? ಚಾರ್ವಿ ಒಂದಿನೂ ಮನೆಯವ್ರನ್ನ ಯಾರನ್ನೂ ಬಿಟ್ಟಿದ್ದೇ ಇಲ್ಲ. ಯಾವಾಗಲೂ ಜೊತೆಲಿ ಇರಲೇಬೇಕಾಗಿತ್ತು. ಚಾರ್ವಿಯ ಸ್ಕೂಲು ನಮ್ಮ ಮನೆಗೆ ತುಂಬಾ ಹತ್ತಿರದಲ್ಲಿದೆ. ಬರೀ 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹಾಗಾಗಿ ನಾನು ಮತ್ತು ಚಂದು ಮಕ್ಕಳನ್ನು ಕರ್ಕೊಂಡು ನಡ್ಕೊಂಡೇ ಬಂದ್ವಿ. ಚಾರ್ವಿನ ನೋಡಿ ಅವಳು ಸ್ಕೂಲ್ ಹತ್ರ ಓಡ್ಕೊಂಡು ಹೋಗ್ತಿದ್ದಾಳೆ, ನಮ್ಮ ಸ್ಕೂಲ್ ಬಂತು ಅಂತ ಹೇಳ್ಕೊಂಡು. ಆದರೆ ಸ್ಕೂಲ್ ಬಂದ ತಕ್ಷಣ ವಾಪಸ್ ನನ್ನ ಕಡೆ ತಿರ್ಕೊಂಡು ಓಡ್ಕೊಂಡು ಬಂದಳು. ಅಮ್ಮ ನೀವು ಬನ್ನಿ ಅಂತ ಹೇಳ್ಕೊಂಡು. ನೆಕ್ಸ್ಟು ಅವ್ರ ಟೀಚರ್ಸ್ ಎಲ್ಲ ಫ್ಲವರ್ಸ್ ಮತ್ತು ಒಂದು ಚಾಕ್ಲೇಟ್ನ ಕೊಟ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಿಕೊಂಡ್ರು. ಅವಳ ಮುಖದಲ್ಲಿ ತುಂಬಾ ಖುಷಿ ಇತ್ತು. ಹಾಗೆಯೇ ಅಲ್ಲೇ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿದ್ರಲ್ಲ, ಅಲ್ಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನನ್ನ ಸಣ್ಣ ಮಗಳು ನಿಲ್ಲಿಸಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡ್ರೆ ಅವಳಿಗೆ ತುಂಬಾ ಭಯ ಆಗಿ ಅವಳು ಅವ್ರ ಅಪ್ಪನ ಹತ್ರ ಓಡೋಗ್ಬಿಟ್ಲು. ನೆಕ್ಸ್ಟ್ ಚಾರ್ವಿ ಸ್ಕೂಲ್ ಒಳಗೆ ಹೋಗೋಕ್ಕೆ ಭಯಪಡ್ತಾಯಿದ್ಲು. ಪ್ಲೀಸ್ ನೀವು ಬನ್ನಿ ಅಂತ. ಸೊ ಚಂದು ಅವಳನ್ನು ಸ್ಕೂಲ್ ಒಳಗೆ ಬಿಟ್ಬಿಟ್ಟು ಬಂದರು. ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ನನ್ನ ಪುಟ್ಟ ಮಗಳನ್ನ ಮಲಗಿಸ್ಬಿಟ್ಟು ನಾನು ಏನಾದ್ರು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳಿಗೋಸ್ಕರ ಏನಾದರೂ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಡಲೆ ಮಿಠಾಯಿ ಅಂದರೆ ಇದು ಶೇಂಗಾ ಅದು ಚಿಕ್ಕಿ ಅಂತ ಹೇಳ್ತಾರಲ್ವ, ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಚಾರ್ವಿಗೂ ಅಷ್ಟೇ ಇದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಸ್ಕೂಲ್ ಮುಗಿಸಿ ಬರೋ ಅಷ್ಟೊತ್ತಿಗೆ ನಾನು ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಡೀಟೇಲಾಗಿ ಇದು ವೀಡಿಯೋ ಮಾಡಿದ್ದೆ, ಬಟ್ ಅದು ಏನಾಯಿತು ಅಂತ ನನಗೆ ಗೊತ್ತಾಗಿಲ್ಲ. ವೀಡಿಯೋ ಎಲ್ಲ ಕರೆಕ್ಟಾಗಿ ಆಗಿರಲಿಲ್ಲ. ಆಗಿರೋಷ್ಟು ವೀಡಿಯೋನ ಮಾತ್ರ ನಾನು ಇಲ್ಲಿ ತೆಗೆದು ಚೆನ್ನಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕೆಂದರೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಿಸ್ ಆಯಿತು. ಬಟ್ ಇರೋದ್ರಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಮಾಡಿರೋಂಥ ವೀಡಿಯೋ ಇದು. ಹಾಗೆಯೇ ಇದೇ ದಿನ ಮಧ್ಯಾಹ್ನ ನನ್ನ ತಂಗಿ ಮತ್ತು ನಮ್ಮ ಅಜ್ಜಿ ಊರಿಂದ ಬಂದಿದ್ದರು. ಸೊ ನನ್ನ ತಂಗಿ ತುಂಬಾ ಲಗೇಜ್ ತೊಗೊಬಂದಿದ್ಲು. ಅಂದರೆ ನಮ್ಮಮ್ಮ ಕೊಟ್ಟು ಕಳಿಸಿರೋಂಥ ಕೆಲವೆಲ್ಲ ವಸ್ತುಗಳನ್ನ ತಂದಿದ್ಲು. ಬಟ್ ವೀಡಿಯೋ ಮಾಡೋಕ್ಕೆ ನನ್ನ ಚಿಕ್ಕ ಮಗಳು ಬಿಡ್ತಾನೆ ಇರಲಿಲ್ಲ. ಅಲ್ಲೇ ಬಂದು ಮೊಬೈಲೆಲ್ಲ ಎಳೆಯೋದು ಎಲ್ಲ ಮಾಡ್ತಾಯಿದ್ಲು. ಸೊ ಅಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ನೆಕ್ಸ್ಟ್ ಅವಳು ಸ್ವಲ್ಪ ಸುಮ್ಮನೆ ಆದಮೇಲೆ ನಾನು ನನ್ನ ತಂಗಿ ಏನೇನು ತಂದಿದ್ದಾರೆ ನೋಡೋಣ ತೋರಿಸು, ವೀಡಿಯೋ ಮಾಡ್ಕೋತೀನಿ, ಅಲ್ಲೇ ಓಪನ್ ಮಾಡು ಅಂತ ಹೇಳಿ ನೋಡಿದ್ವಿ. ಹಾಗೆಯೇ ಅಮ್ಮ ತುಂಬ ಏನೇನೋ ಕೊಟ್ಟು ಕಳಿಸಿದ್ರು. ಫಸ್ಟಿಗೆ ಚಾಕ್ಲೇಟ್, ಏಕೆಂದರೆ ನಮ್ಮನೇಲಿ ಅಂಗಡಿ ಇದೆ, ಹಾಗಾಗಿ ನಮ್ಮಪ್ಪ ಅವ್ರ ಮೊಮ್ಮಗಳಿಗೆ ಅಂತ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದಾರೆ. ನೆಕ್ಸ್ಟು ಇದು ಗೊತ್ತಲ್ವ ನಿಮಗೆಲ್ಲ ವೀಳ್ಯದೆಲೆ ಏನಾದರೂ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕೊಟ್ಟು ಕಳಿಸಿದ್ದಾರೆ. ಹಾಗೆಯೇ ನೆಕ್ಸ್ಟು ಏನು ತಂದಿದ್ದಾರೆ ಅಂತ ನೋಡೋಣ. ನೆಕ್ಸ್ಟ್ ಕರಿಬೇವು. ಇದು ಅಷ್ಟೇ ನಮ್ಮ ಮನೇಲಿ ತುಂಬಾ ಬೆಳೆದಿರ್ತಾರೆ, ಹಾಗಾಗಿ ಅಮ್ಮ ಅದನ್ನು ಕೊಟ್ಟು ಕಳಿಸಿದ್ದಾರೆ. ನೆಕ್ಸ್ಟ್ ಇದು ಬದನೆಕಾಯಿ, ಇದೆಲ್ಲ ನಮ್ಮಮ್ಮನೇ ಬೆಳೆದಿರೋದು. ಇದು ಫ್ಯಾಷನ್ ಫ್ರೂಟು. ನಮ್ಮ ಮನೆ ಹತ್ರ ಸ್ವಲ್ಪನೇ ಜಾಗ ಇದ್ದರೂ ಅಮ್ಮ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲನೂ ಬೆಳ್ಕೊಂಡಿದ್ದಾರೆ. ಇದು ಮ್ಯಾಂಗೋ, ಇದು ಕೂಡ ನಮ್ಮ ಮನೆದೇನೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಕಾಯಿ ಬಿಡುತ್ತೆ. ವರ್ಷ ನಮ್ಮಪ್ಪ ಎಲ್ಲರ ಫ್ರೆಂಡ್ಸ್ಗೆ ಫ್ಯಾಮಿಲಿ ಎಲ್ರಿಗೂ ಕೊಡ್ತಾರೆ. ಸೊ ನನ್ನ ಮಗಳು ಚಾಕ್ಲೇಟ್ನ ನನಗೆ ತಂದು ತೋರಿಸ್ತಾ ಇದ್ದಾಳೆ. ಇದು ಬಟರ್ ಫ್ರೂಟು ನಮ್ಮ ಅತ್ತೆ ಮನೆಯದು. ಸೊ ಅವರು ಕೂಡ ಕೊಟ್ಟು ಕಳಿಸಿದ್ರು ನೀತು ಬೆಂಗಳೂರಿಗೆ ಬರ್ತಾಳೆ ಅಂತ ಗೊತ್ತಾದ ಮೇಲೆ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ನಮ್ಮ ಅತ್ತೆಗೆ ಫಸ್ಟೇ ಹೇಳಿದೆ, ಅತ್ತೆ ಬಟರ್ ಫ್ರೂಟ್ ಇದ್ದರೆ ನನಗಂತೂ ಕೊಟ್ಟು ಕಳಿಸಿ, ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು. ಹಾಗೆ ಇದು ತೆಂಗಿನಕಾಯಿ. ನಮ್ಮ ಮಾವ
ಉಡುಪಿಯಲ್ಲಿದ್ದಾರೆ, ಅವ್ರು ಬರ್ತಾ ತಂದಿದ್ರು ಅಂತ ಅಮ್ಮ ಅದನ್ನು ನನಗೆ ಕೊಟ್ಟು ಕಳಿಸಿದ್ದಾರೆ. ನೆಕ್ಸ್ಟ್ ಇದು ಬಾಳೆಹಣ್ಣು, ಅಂದರೆ ಇದು ಕೂಡ ಮನೆಯಲ್ಲೇ ಬೆಳೆದಿರೋದು. ಇದು ನಮ್ಮ ಮಾವರು ಕೊಟ್ಟಿರೋದು ಅಥವಾ ಅಪ್ಪ ಕೊಟ್ಟಿರೋದೋ ಗೊತ್ತಿಲ್ಲ, 2 ಕಡೆನೂ ಬೆಳೀತಾರೆ. ಇದು ಗೊತ್ತಲ್ಲ ನಿಮಗೆಲ್ಲ, ಸೀಬೆಹಣ್ಣು. ನೆಕ್ಸ್ಟ್ ಇದು ಕೂಡ ಹಲಸಿನ ಹಣ್ಣು. ಇದು ನಮ್ಮ ಮನೆಯಲ್ಲೇ ಬೆಳೆಯುವಂಥದ್ದು, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಅವಾಗ ನರ್ಸರಿಯಿಂದ ತಂದು ಮಾಡಿರೋದಿರ್ಬೋದು. ನಾನು 6th ಬೆಳೆದಿರುವಂತಹ ಮರ. ನೆಕ್ಸ್ಟ್ ಅಮ್ಮ ಫಿಶ್ ಬೇರೆ ಕೊಟ್ಟು ಕಳಿಸಿದ್ದಾರೆ, ಸಾಂಬಾರು ಮಾಡಿಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ಅಂತ. ಇದಂತೂ ನನಗೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ಬ್ಯಾಂಗ್ಳೂರಿಗೆ ಬರುವಾಗ ನಮ್ಮ ಮನೆಯಿಂದ ಬರೋದಿದ್ರೂ ಈ ಥರ ಕೊಟ್ಟು ಕಳಿಸ್ತಾರೆ. ಮತ್ತು ನಮ್ಮ ಅತ್ತೆ ಆದ್ರೂ ಅಷ್ಟೇ, ಅವರು ಹೀಗೆ ಏನಾದರೂ ನನಗೆ ಸಾಂಬಾರು ಮಾಡಿಬಿಟ್ಟು ಕೊಡ್ತಾರೆ. ಇದು ನಮ್ಮ ಮನೆಯಲ್ಲೇ ಸಾಕಿರೋ ಕೋಳಿ ಮೊಟ್ಟೆ ಮಕ್ಳಿಗೋಸ್ಕರ ಅಂತ ಕೊಟ್ಟು ಕಳಿಸಿದ್ದಾರೆ. ನಾಟಿ ಮೊಟ್ಟೆ ತಿಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಮಧ್ಯಾಹ್ನ ಚಾರ್ವಿ ಸ್ಕೂಲ್ ಟೈಮ್ ಆಗೋಯಿತು, 1:30 ಕರ್ಕೊಂಡು ಬರಬೇಕು. ಹಾಗಾಗಿ ಮತ್ತೆ ನಾವಿಬ್ಬರೂ ಕೂಡ ಹೋಗ್ತಾಯಿದ್ದೀವಿ. ಹೇಗಿರುತ್ತೋ ಏನೋ ಫಸ್ಟ್ ಡೇ ಚಾರ್ವಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ, ಅಳ್ತಾ ಇದ್ದಾಳೋ ನಗ್ತಾ ಇದ್ದಾಳೋ ನೋಡೋಣ ಅಂತ ತುಂಬಾ ಎಕ್ಸೈಟ್ಮೆಂಟಲ್ಲಿ ಹೋದ್ವಿ ಇಬ್ಬರೂ. ಇಷ್ಟು ದಿನ ಮನೆಯವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಈಗೆಲ್ಲನೂ ಬಿಟ್ಬಿಟ್ಟು ಸ್ಕೂಲಿಗೆ ಹೋಗಿರಬೇಕು. ಅವಳನ್ನ KG ಕಳಿಸಿಲ್ಲ, ಇವಾಗ ಅವಳು LKGಗೆ ಹೋಗಿರೋದು. ಅವಳು ಇವತ್ತೇ ಫಸ್ಟು ಸ್ಕೂಲನ್ನ ನೋಡ್ತಾ ಇರೋದು. ಹಾಗಾಗಿ ಹೇಗೆ ಇರುತ್ತೋ ಅನ್ನೋದು ನಮಗೂ ತುಂಬಾ ಕ್ಯೂರಿಯಸ್ ಆಗಿತ್ತು. ಸ್ಕೂಲ್ಗೆ ಹೋಗ್ಬಿಟ್ಟು ಯಾರೂ ಪೇರೆಂಟ್ಸ್ ಇನ್ನೂ ಬಂದಿರಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಕೇಳಿದ್ವಿ ಚಾರ್ವಿ ಅಂತ ಹೇಳ್ಬಿಟ್ಟು. ಅವ್ರ ಮ್ಯಾಮ್ ಅವಳನ್ನ ಕರಿತಾಯಿದ್ರು, ಬಟ್ ಅವಳು ಇನ್ನೂ ಬರ್ತಾ ಇರಲಿಲ್ಲ. ಏನು ಮಾಡ್ತಾ ಇದ್ದಾಳಪ್ಪ ಒಳಗೆ ಅಂತ ನಮಗೆ, ಏನಾದರೂ ಅಳ್ತಾ ಇದ್ದಾಳಾ ಅಥವಾ ಚೆನ್ನಾಗಿ ಖುಷಿಯಾಗಿ ಆಟಾಡ್ಕೊಂಡಿದ್ದಾಳಾ ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರ ಮ್ಯಾಮ್ ಹೇಳಿದ್ರು, ಇಲ್ಲ ಅವಳು ಚೆನ್ನಾಗಿ ಆಟಾಡ್ಕೊಂಡಿದ್ಲು, ಫುಲ್ ಆ್ಯಕ್ಟಿವ್ ಆಗಿದ್ಲು ಅಂತ ಹೇಳಿದ್ರು. ನಮ್ಗೆ ಖುಷಿ ಆಯಿತು. ಓಕೆ ಅವಳು ಬಂದಳು, ಹೇಗೆ ಬರ್ತಾಳೆ ಅಂತ ಅವಳನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಯಿತು. ಫುಲ್ಲು ಸ್ಮೈಲ್ ಮಾಡ್ತಾಯಿತ್ತು ಮುದ್ದು ಮಗಳು. ಆಮೇಲೆ ಬ್ಯಾಗೆಲ್ಲ ತೆಗ್ದುಬಿಟ್ಟು ನಮಗೆ ಕೊಟ್ಬಿಟ್ಲು, ಲಂಚ್ ಬ್ಯಾಗೆಲ್ಲ ಕೊಟ್ಟಳು. ಅಮ್ಮ ಎಲ್ಲ ಫಿನಿಷ್ ಮಾಡಿದ್ದೀನಿ ನಾನು ಅಂತ ಹೇಳಿದ್ಲು. ಆಮೇಲೆ ನೆಕ್ಸ್ಟ್ ಅವಳಿಗೆ ಅಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ. ಅಲ್ಲಿ ಫುಲ್ ಆಟಾಡೋಕ್ಕೆಲ್ಲ ನೋಡ್ಕೊಂಡ್ಬಿಟ್ಟು, ಅಮ್ಮ ನಾನು ಇಲ್ಲೇ ಇರ್ತೀನಿ, ಸ್ಲೈಡಲ್ಲಿ ಆಡ್ತೀನಿ, ಇಲ್ಲಿ ಗಾಡಿಯಲ್ಲಿ ಆಟಾಡ್ತೀನಿ ಅಂತ ಅವಳಿಗೆ ಅದೇನೇ ಖುಷಿಯಾಗಿತ್ತು. ಎಷ್ಟೇ ಬಾ ಅಂತ ಕರೆದ್ರೂ ಅವಳು ಬರ್ತಾಯಿಲ್ಲ. ಇನ್ನೊಂದು ಸಲ ಅಮ್ಮ. ಅವ್ರ ಟೀಚರ್ ಹೇಳ್ತಾ ಇರೋದು, ನಾಳೆ ಮಾರ್ನಿಂಗ್ ಬೇಗ ಬಂದುಬಿಡು, ಬೇಗ ಆಡೋಕ್ಕೆ ಸ್ಟಾರ್ಟ್ ಮಾಡುವಂತೆ, ಇವಾಗ ಹೋಗು ಅಂದ್ರೂ ಅವಳು ಕೇಳ್ತಾನೇ ಇಲ್ಲ. ಅಮ್ಮ ಇನ್ನೊಂದು ಸಲ ಆಟಾಡ್ತೀನಿ ಅಮ್ಮ ಅಂತ ಮತ್ತೆ ನನ್ನ ಹತ್ರ ಬರೋದು. ಓಕೆ ನಾವು ಹೋಗೋಣ ಅಂತ ಕರೆದ್ರೆ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಮ್ಯಾಮ್ನ ಬಿಡಲೇ ಇಲ್ಲ. ನಾನು ಇದರಲ್ಲೂ ಆಟ ಆಡಬೇಕು ಅಂತ ಹೇಳಿಬಿಟ್ಟು ಈ ಅದನ್ನು ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನಮಗೂ ಏನು ಕೆಲಸ ಇರಲಿಲ್ವಲ್ಲ. ಸೊ ಅವಳು ಎಷ್ಟೊತ್ತು ಆಟ ಆಡಲಿ, ಫಸ್ಟ್ ಡೇ ಬೇರೆ, ಅವಳಿಗೆ ಬೇಜಾರು ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅಲ್ಲೇ ಕೂತ್ಕೊಂಡ್ವಿ. ಅವಳು ಆಡ್ತಾನೇ ಇದ್ಲು. ನೆಕ್ಸ್ಟು ಅವಳು ಬರೋಕ್ಕೆ ರೆಡಿನೇ ಇಲ್ಲ. ಬರ್ತಾಳೇನೋ, ಈಗ ಗಾಡಿ ಈ ಕಡೆ ಬಂತು ಸರಿ, ಇನ್ನು ಮನೆಗೆ ಹೋಗೋದಂದ್ರೂ ಇಲ್ಲ. ಅವಳಿಗೆ ಸ್ಲೈಡ್ ಅಂದರೆ ತುಂಬಾ ಇಷ್ಟ, ಪಾರ್ಕಿಗೆ ಹೋಗಿ ಆಡೋದು ಅದೆಲ್ಲ ತುಂಬಾ ಇಷ್ಟ. ಹಾಗಾಗಿ ಸ್ಕೂಲಿಗೆ ಬಂದಿದ್ದರಿಂದ ಅವಳು ಇಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ನಾವು ಸ್ಕೂಲಿಂದ ಹೊರಟ್ವಿ. ನೆಕ್ಸ್ಟ್ ಅವಳು ರೋಡಲ್ಲೆಲ್ಲ ಬರೀ ಸ್ಟೋರೀಸು, ಏನೇನಾಯಿತು, ಹೀಗಾಯಿತು ಹಾಗಾಯಿತು ಅಂತ ಎಲ್ಲನೂ ಹೇಳ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೀಗೆ ನನ್ನ ಫ್ರೆಂಡ್ಸು ಸ್ನ್ಯಾಕ್ಸ್ ಬಾಕ್ಸ್ಗೆ ಹೀಗೆ ತಂದಿದ್ರು ಅಮ್ಮ, ಹಾಗೆ ತಂದಿದ್ರು, ಆ ಫ್ರೂಟ್ಸ್ ತಂದಿದ್ರು, ಈ ಫ್ರೂಟ್ಸ್ ತಂದಿದ್ರು, ನಾನು ಇವತ್ತು ಈ ಆಟ ಆಡಿದೆ, ಸ್ಲೈಡಲ್ಲಿ ಆಡಿದೆ, ಆಮೇಲೆ ನಮಗೆ ಡ್ರಾಯಿಂಗ್ ಹೇಳ್ಕೊಟ್ರು ಅಮ್ಮ. ಹೀಗೆ ತುಂಬಾ ಏನೇನೋ ನಮ್ಮ ಹತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮಗೆ ತುಂಬಾ ಖುಷಿ ಆಯಿತು. ನಾವೇನೇನೋ ಅಂದ್ಕೊಂಡಿದ್ವಿ, ಎಷ್ಟು ಅಳ್ತಾಳೋ ಏನೋ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವಳು ಚಿಕ್ಕದ್ರಿಂದನೂ ಅಷ್ಟೇ, ನನ್ನನ್ನು ಒಂದು ದಿವಸನೂ ಬಿಟ್ಟು ಎಲ್ಲೂ ಇದ್ದಿದ್ದೇ ಇಲ್ಲ. ಅವಳು ಮನೆಯಿಂದ ಹೊರಗೆ ಆಡ್ತಿದ್ರೂ ಕೂಡ ನಾನು ಅವಳ ಜೊತೆನೇ ಕೂತ್ಕೊಂಡಿರ್ಬೇಕಾಗ್ತಿತ್ತು. ಬಟ್ ಸ್ಕೂಲಲ್ಲಿ ಹೇಗಿರ್ತಾಳೆ ಅನ್ನೋದು ತುಂಬಾ ಭಯ ಆಗಿತ್ತು ನಮಗೆ. ಬಟ್ ಅವತ್ತು ನಮಗೆ ತುಂಬಾ ಖುಷಿ ಆಯಿತು, ಅವಳು ನಮ್ಮನ್ನು ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇದ್ಲಲ್ಲ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟ್ ಡೇಯಿಂದ ಏನು ತೊಂದರೆ ಆಗಲ್ಲ, ಆರಾಮಾಗಿರುತ್ತೆ ಅಂತ ಒಂದು ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಚಾರ್ವಿ ಚಿಕ್ಕದ್ರಲ್ಲಿ ತುಂಬಾ ಉಸಿರು ಕಟ್ಕೊಂಡು ಅಳ್ತಾ ಇದ್ಲು. ಅಂದರೆ ಒಂದು ಸಲ ಉಸಿರನ್ನ ತಗೊಂಡ್ರೆ ಎಷ್ಟಾದರೂ ಬಿಡ್ತಾನೆ ಇರಲಿಲ್ಲ. ನಾನು ಒಂದು 3-4 ಸಲ ತುಂಬಾ ಭಯಪಟ್ಬಿಟ್ಟಿದ್ದೀನಿ. ಅಂದರೆ ಅವಳು ಉಸಿರು ಬಿಡೋದೇ ಇಲ್ಲ, ಅವಳ ಫೇಸ್ ಎಲ್ಲ ಬ್ಲೂ ಆಗ್ತಾಯಿತ್ತು. ಅಯ್ಯೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಈ ಥರ ಸ್ಕೂಲಿಗೆ ಕಳಿಸುವಾಗ ನಾನು ಹೇಗಪ್ಪ ಮಾಡೋದು ಅಂತ ತುಂಬಾ ಭಯ ಆಗಿತ್ತು. ಬಟ್ ದಿನಗಳು ಕಳೀತಾ ಅವಳು ಉಸಿರು ಕಟ್ಟೋದು ಕೂಡ ಕಡಿಮೆ ಮಾಡಿಕೊಂಡ್ಳು. ಹೀಗಿತ್ತು ನನ್ನ ಮೊದಲ ದಿನದ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.